ಹಲೋ ನಮಸ್ತೆ, ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಖಂಡಿತವಾಗಿ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ ಮೂಲಕ ನಾನು ಖಂಡಿತವಾಗಿ ಅಪ್ಡೇಟ್ ಕೊಡ್ತೇನೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ಪ್ರಭಾಸ್ನ ಒಂದು ಕಲ್ಕಿ ಒಂದು ಚಿತ್ರದ ಒಂದು ಬಗ್ಗೆ ಒಂದು ಬಾಲಿವುಡ್ನ ಒಂದು ನಟ ಹರ್ಷದ್ ವರ್ಸಿ ಅವರು ಕೂಡ ಒಂದು ಯಾಕೋಸ್ಕರ ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಖಂಡಿತವಾಗಿ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಪ್ರಭಾಸ್ರವರಿಗೆ ಒಂದು ಕಲ್ಕಿ ಮೂವಿಯಲ್ಲಿ ಜೋಕರ್ ಥರ ಕಾಣಿಸ್ತಾರೆ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಸ್ಟೇಟ್ಮೆಂಟ್ ತುಂಬಾ ಅಂದರೆ ತುಂಬ ಅವರ ಫ್ಯಾನ್ಸ್ ಮೂಲಕ ಇವರಿಗೆ ಹರ್ಷದ್ ವರ್ಸಿ ಅವರಿಗೆ ಖಂಡಿತವಾಗಿಯೂ ತುಂಬ ಬ್ಯಾಡ್ ಕಮೆಂಟ್ಸ್ಗಳ ಸುರಿಮಳೆಯಾಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಯಾಕೆ ಮೊದಲಿನಿಂದಲೂ ಕೂಡ ಒಂದು ಬಾಲಿವುಡ್ ಮತ್ತು ಸೌತ್ ಮೂವಿಗೂ ಮೊದಲಿನಿಂದಲೂ ಕೆಲವರು ಫ್ಯಾನ್ಸ್ ವಾರ ಈಗಾಗಲೇ ನಡೀತಾ ಇದೆ. ಅದಕ್ಕೆ ಇವರು ಕೂಡ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅಂತೂ ಖಂಡಿತವಾಗಿ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟಿಂದ ಖಂಡಿತವಾಗಿ ಒಂದು ದೊಡ್ಡ ಅವಾಂತರ ಆಗದಿದ್ದರೂ ಕೂಡ ಒಂದು ದೊಡ್ಡ ಆಯಾಮದ ಅರ್ಥ ಅಂತೂ ಖಂಡಿತವಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಏನೇ ಆಗಲಿ ಒಂದು ದೊಡ್ಡ ನಟರಲ್ಲಿ ಕೂಡ ಸೌತರಲ್ಲಿ ಪ್ರಭಾಸ್ ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಹರ್ಷದ್ ವರ್ಸಿ ನಟನೆ ಮಾಡಿದಂಥ ಯಾವುದೇ ಮೂವಿ ಕೂಡ ಒಂದು ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಹಿಟ್ ಕಾಣಲಿಲ್ಲ. ಅಂಥವರು ಪ್ರಭಾಸ್ರವರಿಗೆ ಹೀಗೆ ಹೇಳಬಾರ್ದಿತ್ತು ಅಂತಲೇ ಖಂಡಿತವಾಗಿಯೂ ನಮ್ಮ ಕೂಡ ಒಂದು ಅನಿಸಿಕೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಒಂದು ದೊಡ್ಡ ಜೋಕರ್ ಅಂತ ಹೇಳಿದ್ರೆ ಒಂದು ನಟನೆ ಅವರ ಅಭಿಮಾನಿಗಳಂತೂ ಖಂಡಿತವಾಗಿಯೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಸ್ಟೇಟ್ಮೆಂಟನ್ನು ಖಂಡಿತವಾಗಿಯೂ ವ್ಯೂವರ್ಸ್ನವರು ಒಪ್ಕೊಳ್ತೀರಾ ಅಂತ ಖಂಡಿತವಾಗಿಯೂ ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.